ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಗೀ ರೈಸ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಆಯಿಲ್ ತಗೊಂಡಿದ್ದೀನಿ. ಇದು ಈರುಳ್ಳಿ 2 ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ 22 ಇದೆ, ಚಕ್ಕೆ 1-2, ಲವಂಗ. ಇದು ಆಪ್ಷನಲ್ಲು, ಬಟಾಣಿ ಬೇಕಿದ್ರೆ ತಗೊಳ್ಳಿ. ಗೋಡಂಬಿ 1 ಬೌಲು, ಅರ್ಧ ನಿಂಬೆಹಣ್ಣು, ಹಾಗೆ ಜೀರಿಗೆ, ಪಲಾವ್ ಸಾಮಾನು, ಸಾಲ್ಟು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಹಾಗೆ ಅಕ್ಕಿ ತಗೊಂಡಿದ್ದೀನಿ. ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ. 1 ಲೋಟ ಬಾಸುಮತಿ ಅಕ್ಕಿ, ಹಾಗೆ 2 ಲೋಟ ಮಾಮೂಲಿ ಊಟದ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಗೀ ರೈಸ್ಗೆ ತುಪ್ಪನ ತಗೊಂಡಿದ್ದೀನಿ. ನೋಡಿ, ನಾನು ಇವಾಗ ಒಂದು ಕುಕ್ಕರ್ನ ಇಟ್ಟು 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಗೋಡಂಬಿನ ಚಿಕ್ಕ ಬೌಲಲ್ಲಿ 1 ಬೌಲ್ ತಗೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಆನಂತರ ಇದು ತೆಗೆದಿಟ್ಕೊಂಡ ನಂತರ ಈರುಳ್ಳಿನ ಹಾಕ್ಕೊಳ್ತೀನಿ. ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ 1/4 ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡ್ರೆ ಬೇಗ ಇದು ಫ್ರೈ ಆಗುತ್ತೆ. ಇನ್ನೂ ಸ್ವಲ್ಪ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ನಾನೊಂದು ಸ್ವಲ್ಪ ಬೇಗನೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ತೆಗೆದು ಎತ್ತಿಟ್ಕೊಂಡು ಆನಂತರ ಇದೇ ಕುಕ್ಕರ್ಗೆ ನಾನು ಬಟಾಣಿ ಹಾಕ್ಕೊಂಡೆ. ರಾತ್ರಿ ನೆನೆಸಿರೋದು, ಒಣಗಿರೋ ಬಟಾಣಿನ ನೆನೆಸಿದ್ದು 20 ಅಥವಾ 22 ಹಸಿಮೆಣಸಿನ್ಕಾಯಿ ಇದೆ. ಹಾಗೆ ಚಕ್ಕೆ, ಜೀರಿಗೆ, ಲವಂಗ, ಹಾಗೆ 4 ನಾನು ಏಲಕ್ಕಿನ ತಗೊಂಡಿದ್ದೀನಿ. ಹಾಗೆ ಪಲಾವ್ ಸಾಮಾನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ. ನೀವು ಸ್ವಲ್ಪ ಬೇಕಿದ್ದರೂ ತಗೊಳ್ಳಿ. ನಾನು 1 ಬೌಲಷ್ಟು ತಗೊಂಡಿದ್ದೀನಿ, ಅಂದರೆ ಒಂದು ಅರ್ಧ ಕಟ್ಟಷ್ಟು ತಗೊಂಡು ಒಂಚೂರು ಸಾಲ್ಟ್ ಹಾಕಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೆ. ಇದು ಸ್ವಲ್ಪ ಫ್ರೈ ಆದ ನಂತರ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ರೋಸ್ಟ್ ಮಾಡ್ಕೊಂಡ ನಂತರ ನೋಡಿ, ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 6 ಲೋಟ ನೀರು ಹಾಕ್ಕೊಳ್ತೀನಿ. ಮೊದಲೇ ನಾನು ನೀರನ್ನ ಕುದಿಸಿಟ್ಕೊಂಡಿದ್ದೀನಿ, ಆವಾಗ ಬೇಗ ರೆಡಿ ಆಗುತ್ತೆ ಅಡುಗೆ. ಮಸಾಲೆನೂ ಸುವಾಸನೆ ಹೋಗದೆ ಹಾಗೆ ಉಳಿಯುತ್ತೆ. ತಣ್ಣೀರು ಹಾಕೋದ್ರಿಂದ ಸುವಾಸನೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆ ನಿಂಬೆಹಣ್ಣು ಏನಿದೆ ಅದನ್ನು ಹಾಕ್ಕೊಳ್ತೀನಿ. ನೋಡಿ, ತಕ್ಷಣವೇ ಕುದಿ ಬಂತು. 1-2 ನಿಮಿಷಕ್ಕೆಲ್ಲ ಕುದಿ ಬಂದ್ಬಿಡ್ತು. ಸಾಲ್ಟ್ ಹಾಕ್ಕೊಂಡೆ. ಹಾಗೆ ಅರ್ಧ ನಿಂಬೆಹಣ್ಣಿನ ನಾನು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಈ ರೀತಿ ಅದರೊಳಗಡೆಗೆ ಅಕ್ಕಿ ತೊಳೆಯೋಕ್ಕಿಟ್ಟಿದ್ದ ನೀರನ್ನು
ಹೋಗದೇ ಇರೋ ರೀತಿ ಅಕ್ಕಿ ಮಾತ್ರ ನಾನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ನಾನು ಅಕ್ಕಿನೆಲ್ಲ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ಆವಾಗವಾಗ ನೋಡ್ಕೋಬೇಕು, ತಳ ಹತ್ತದೇ ಇರೋ ಥರ. ಆನಂತರ ಇಷ್ಟ ಆದ ನಂತರ ನಾವು ಕುಕ್ಕರ್ ಲಿಡ್ನ ಹಾಕಿ ವಿಸಿಲ್ನೂ ಹಾಕ್ಕೊಳ್ತೀನಿ. ಆದರೆ ಉರಿನ ಸ್ವಲ್ಪ ಕಡಿಮೆ ಇಡ್ತೀನಿ. 10 ನಿಮಿಷ ಟೈಮ್ನ ನೋಡಿಕೊಂಡು 8ರಿಂದ 10 ನಿಮಿಷ ಈ ರೀತಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ತೆಗಿಬೇಕು. ನೋಡಿ ತಳನೂ ಹತ್ತೋದಿಲ್ಲ. ನೋಡಿ ಅನ್ನ ಸ್ವಲ್ಪನೂ ಸೀದೋಗಿರಲ್ಲ, ಚೆನ್ನಾಗಿರುತ್ತೆ. ಇವಾಗ ಗೀ ರೈಸ್ ರೆಡಿಯಾಗಿದೆ. ನಾವು ಇದ್ರ ಮೇಲೆ ಬಾಡಿಸಿ ಎತ್ತಿಟ್ಕೊಂಡಿರೋ ಗೋಡಂಬಿ ಹಾಗೆ ಈರುಳ್ಳಿ ಪೀಸ್ನ ಹಾಕ್ಕೊಳ್ತೀವಿ. ಧನ್ಯವಾದಗಳು ಸ್ನೇಹಿತರೆ.